ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್ ನಿರ್ದೇಶನದ 50ನೇ ಸಿನಿಮಾ ಹಾಗೂ ನಟ ಆದಿತ್ಯ ಅವರು ಅಭಿನಯಿಸಿರುವಂಥ 25ನೇ ಸಿನಿಮಾ 5D ರಿಲೀಸ್ಗೆ ರೆಡಿ ಆಗಿದೆ. ಸದ್ಯಕ್ಕೆ ಇದು ಕುರಿತು ಮಾತನಾಡೋದಕ್ಕೆ ಆದಿತ್ಯ ಅವರಿದ್ದಾರೆ. ಸರ್ ನಮಸ್ತೆ. 25ನೇ ಸಿನಿಮಾ ಎಷ್ಟು ಸ್ಪೆಷಲ್ ಸರ್? ತುಂಬ ಸ್ಪೆಷಲ್. ಯಾಕೆಂದರೆ ನಾನು ನಟನಾಗೋಕ್ಕಿಂತ ಮುಂಚೆ ನಿರ್ಮಾಪಕ. ಸೊ ಇವತ್ತಿಗೂ ನಾನು ಫಸ್ಟ್ ನಿರ್ಮಾಪಕನೇ, ಆಮೇಲೆ ನಟ. ಸೊ ನನ್ನ ನಿರ್ಮಾಣದ ಚಿತ್ರದಲ್ಲಿ ಕುರಿಗಳು, ಕೋತಿಗಳು, ಕಥೆಗಳು ಸಿನಿಮಾದಲ್ಲಿ ನಾರಾಯಣ್ ಸರ್ ಮಾಡ್ಬೇಕಾದ್ರೆ ಆವಾಗಿಂದ ಒಂದು ಆಸೆ ಇತ್ತು, ಸರ್ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ. ಬಟ್ ಅದು ಆವಾಗಲಿಂದ ಮಾಡೋಕ್ಕಾಗಿರಲಿಲ್ಲ. ಬಹುಶಃ ದೇವ್ರ ಇಚ್ಛೆ ಇತ್ತೇನೋ 25ನೇ ಸಿನಿಮಾನೇ ಮಾಡಬೇಕು ಅಂತ. ಸೊ ಹಾಗಾಗಿ ಇದು ದೇವರ ಕೊಡುಗೆ ಅಂತ ಹೇಳ್ಬೋದು. ಯಾಕೆಂದರೆ ಅವರ 50ನೇ ಸಿನಿಮಾ, ನನ್ನ 25ನೇ ಸಿನಿಮಾ. ಸೊ ಎರಡೂ ಸೇರಿ ಇವತ್ತು ನಾವು ನಮ್ಮ ಒಂದು 5D ಚಿತ್ರವನ್ನು ತೆರೆಗೆ ತರ್ತಾ ಇದ್ದೀವಿ ಫೆಬ್ರವರಿ 9ನೇ ತಾರೀಕು. ಸೊ ಎಸ್, ಐ ಆಮ್ ವೆರಿ ಎಕ್ಸೈಟೆಡ್. ಪಿಸು ಪಿಸು ಮಾತು ಹಾಡು ಈಗಾಗಲೇ ಸಖತ್ ಟ್ರೆಂಡಿಂಗ್ ಆಗಿತ್ತು ಸರ್. ಈ ಹಿಂದೆ ರಿಲೀಸ್ ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲೂ ಸಾಕಷ್ಟು ರೀಲ್ಸ್ ಕೂಡ ಮಾಡಿದ್ರು ಆ ಕುರಿತು. ಸಿನಿಮಾಗೆ ಒಂದು ರೀತಿ ಪ್ಲಸ್ ಪಾಯಿಂಟ್ ಆಗುತ್ತಲ್ಲ ಸರ್, ಈ ರೀತಿ ಸಾಂಗ್ಸ್ ರೀಲ್ಸ್ ಮಾಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಅದು ಜನರೆಲ್ಲ ನಿಮ್ಮನ್ನು ಆರಾಧಿಸಿದಾಗ. ಪಿಸು ಪಿಸು ಮಾತು ಫಸ್ಟ್ ಟೈಮ್ ಕೇಳಿದಾಗಲೇ ನನಗೆ ತುಂಬ ಇಷ್ಟ ಆಗಿತ್ತು ಸಾಂಗ್ ಅದು. ಸೊ ಅದು ರಿಲೀಸ್ ಆದಮೇಲೆ ಭಾಳಷ್ಟು ಜನ ನೀವು ಹೇಳ್ದಂಗೆ ಇವಾಗಲೂ ರೀಲ್ಸ್ ಮಾಡ್ತಾ ಇದ್ದಾರೆ. ಎಷ್ಟೊಂದು ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಳಿಸ್ತಾ ಇರ್ತಾರೆ. ಸೊ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದನ ಹೇಳಿದ್ದೀನಿ. ಯಾರು ರೀಲ್ಸ್ ಮಾಡಿ ಕಳಿಸ್ತಾರೋ ಅವರೆಲ್ಲರಿಗೂ ರಿಪ್ಲೈ ಮಾಡಿದ್ದೀನಿ. ಇನ್ನು ಮುಂದೇನೂ ಮಾಡ್ತಾರೆ, ಅವರೆಲ್ರಿಗೂ ನನ್ನ ಧನ್ಯವಾದಗಳು. ಏಕೆಂದರೆ ಒಂದು ಸಾಂಗ್ ಇಷ್ಟ ಆದರೆ ಅದನ್ನು ಎಷ್ಟು ಚೆನ್ನಾಗಿ ನಮ್ಮ ಕನ್ನಡಿಗರು ಕೊಂಡಾಡ್ತಾರೆ ಅನ್ನೋದಕ್ಕೆ ಅದೊಂದು ಸಾಂಗು ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ಸರ್, ಸಿನಿಮಾ ನೀವು ಪ್ರಮುಖವಾಗಿ ಅದಕ್ಕೆ ಹೆಂಗೆ ಇಂಪಾರ್ಟೆನ್ಸ್ ಕೊಡ್ತೀರಾ ಅಂದರೆ, ಈಗ ಕಲೆಕ್ಷನ್ಗೆ ಹೆಚ್ಚು ಒತ್ತು ಕೊಡ್ತೀರಾ ಅಥವಾ ಇಷ್ಟು ದಿನ ಓಡಬೇಕು ಅನ್ನೋದಕ್ಕೆ ಒತ್ತು ಕೊಡ್ತೀರಾ, ಹೇಗೆ? ಈಗ ನೀವು ಮಗು ಹುಟ್ಟಬೇಕಾದ್ರೆ ಗಂಡೆ ಹುಟ್ಟಬೇಕು ಅಂತೀರಾ, ಹೆಣ್ಣು ಹುಟ್ಟಬೇಕು ಅಂತ ನೀವು ಡಿಸೈಡ್ ಮಾಡ್ತೀರಾ ಅಲ್ವಾ? ಹಾಗೇನೆ ಕಲೆಕ್ಷನ್ ಬಂದರೂ ಓಕೆ, ಜಾಸ್ತಿ ದಿನ ಓಡಿದ್ರೂ ಓಕೆ. ಜಾಸ್ತಿ ದಿನ ಓಡಿದ್ರೂ ಕಲೆಕ್ಷನ್ ಬರುತ್ತೆ, ಕಮ್ಮಿ ದಿನ ಓಡಿದ್ರೆ ಅತಿ ಹೆಚ್ಚಿನ ದುಡ್ಡು ಬರುತ್ತೆ. ಬಟ್ ನಮಗೇನಂದರೆ ಹುಟ್ಟೋ ಮಗು ಚೆನ್ನಾಗಿರ್ಬೇಕು ಅನ್ನೋದೇ ಎಲ್ರಿಗೂ ಆಸೆ. ಸೊ ಹಾಗಾಗಿ ನಮ್ಮ ಸಿನಿಮಾ ಎಷ್ಟು ದಿನ ಹೋದ್ರೂ ನಮ್ಮ ಕನ್ನಡಿಗರಿಗೆ, ನಮ್ಮ ಕನ್ನಡ ಕಲಾಭಿಮಾನಿಗಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ ನನ್ನ ಭರವಸೆ. ಯಾಕೆಂದರೆ ಒಂದು ಕಮರ್ಷಿಯಲ್ ಸಿನಿಮಾಗೆ ಬೇಕಾಗಿರೋ ಅಷ್ಟೂ ಒಂದು ಅಂಶಗಳು ಈ ಸಿನಿಮಾದಲ್ಲಿದೆ. ಲವ್ ಇದೆ, ಸೆಂಟಿಮೆಂಟ್ ಇದೆ, ಕಾಮಿಡಿ ಇದೆ, ಫೈಟ್ ಇದೆ, ಟ್ವಿಸ್ಟ್ ಇದೆ, ಸಸ್ಪೆನ್ಸ್ ಇದೆ. ಎಲ್ಲ ಏನೇನು ಬೇಕು ಒಂದು 2 hours 5 minutes ಸಿನಿಮಾ ಆಚೆ ಈಚೆ ತಲೆ ಎಲ್ಲೂ ಡೈವರ್ಟ್ ಆಗದೆ ಇರೋ ಹಾಗೆ ಮೈಂಡು ಸಿನಿಮಾವನ್ನು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನಾರಾಯಣ್ ಸರ್. ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಸಿನಿಮಾ ಒಂದು 5-10 ನಿಮಿಷ ತಲೆ ಆ ಕಡೆ ಈ ಕಡೆ ಡೈವರ್ಟ್ ಆಯಿತು ಅಂದರೆ ಸಿನಿಮಾ ಅಷ್ಟೇ ಕತೆ. ಈ ಸಿನಿಮಾದಲ್ಲಿ ಅದೊಂದು ಸ್ಪೆಷಾಲಿಟಿ. ಸಿನಿಮಾ ಸ್ಟಾರ್ಟ್ ಆದಾಗಿಂದ ಹಿಡಿದು ಸಿನಿಮಾ ಕೊನೆ ಆಗೋವರೆಗೂ ನಿಮ್ಮ ಅಟೆನ್ಷನ್ ಒಂದು ಕಡೆನೂ ಡೈವರ್ಟ್ ಆಗೋಲ್ಲ. ಯಾಕೆಂದರೆ ಅಷ್ಟು ಚೆನ್ನಾಗಿ ಹಿಡಿದಿಟ್ಟಿದ್ದಾರೆ ಸಿನಿಮಾದಲ್ಲಿ. ಸೊ ಅದು ಈ ಸಿನಿಮಾದ ಹೈಲೈಟ್ ಅಂತ ಹೇಳ್ಬೋದು. ಆಮೇಲೆ ಮಿಸ್ಟ್ರಿ, ಸಸ್ಪೆನ್ಸ್. ಇವತ್ತು ಭಾಳಷ್ಟು ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ ಮೆಸೇಜ್ ಮಾಡಿ ಕೇಳ್ತಾರೆ, ಏನು ಮಾಸ್ಕ್ ಹಾಕಿದ್ದೀರಾ ಸರ್ ನೀವು ಪಿಕ್ಚರಲ್ಲಿ ಸೂಪರ್ ಹೀರೋನ ಅಂತ ಕೇಳ್ತಾರೆ. ಇಲ್ಲ, ನಾನು ಏನು ಹೇಳೋ ಅಂಥ ಪರಿಸ್ಥಿತಿಲಿಲ್ಲ. ಸಿನಿಮಾದಲ್ಲಿ ಮಾಸ್ಕ್ ಏನಕ್ಕೆ ಹಾಕ್ಕೊಂಡಿದ್ದೀನಿ, 5D ಅಂತ ಏನಕ್ಕೆ ಟೈಟ್ಲ್ ಇಟ್ಟಿದ್ದೀವಿ, ಇದನ್ನೆಲ್ಲ ನೀವು ಬಂದು ಆ ಪರದೆ ಮೇಲೆ ನೋಡಿದಾಗಲೇ ನಿಮಗೆ ಗೊತ್ತಾಗುತ್ತೆ. ಸರ್, ಕೊನೆಯದಾಗಿ ನೀವು ಒಂದು ಮಾತು ಹೇಳಿದ್ರಿ ಇಲ್ಲಿ ಬಂದು ಕೂತಾಗ, ಅಂದರೆ ಟ್ರಾಫಿಕ್ ಜಾಮಿಂದ ಇರ್ಬೋದು, ಆ್ಯಂಬುಲೆನ್ಸ್ ಆಗೋದು, ಈ ಕುರಿತು ಹಲವಾರು ಬಾರಿ ಕಂಪ್ಲೇಂಟ್ ಸಹ ಆಗಿದೆ ಸರ್. ಆದರೆ ಈ ಒಂದು VIP ಕಲ್ಚರ್ ಹೋಗಬೇಕು ಅಂತ ನೀವು ಹೇಳ್ತಿದ್ದೀರಾ, ಒಬ್ಬ ಸ್ಟಾರ್ ನಟನಾಗಿ ಈ ಒಂದು ಧ್ವನಿ ಎತ್ತಿದ್ದೀರಾ ಅಂತ ಹೇಳಿದರೆ ಇದಕ್ಕೆ ಏನಾದರೂ ಮುಂದೆ ಆ್ಯಕ್ಷನ್ಸ್ ಆಗುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಯಾಕಂತ ಹೇಳಿದರೆ ಗಣ್ಯ ವ್ಯಕ್ತಿಗಳು ಹೇಳಿದಾಗ ಮಾತ್ರ ಇದಕ್ಕೆ ಏನಾದರೂ ರಿಲೇಟೆಡ್ ಆಗಿ ಕಾಷನ್ ತಗೋತಾರೆ ಅನ್ನೋವಂಥದ್ದು ಒಂದು ಮಾಹಿತಿ ಬಂದಿರೋವಂಥದ್ದು. ಏನು ಹೇಳ್ತೀರಾ, ಆ್ಯಕ್ಚುಲಾಗಿ ಏನಾಗಿತ್ತು? ನಾನು ಇವತ್ತು ತುಂಬ ಬೇಜಾರಾಯಿತು ನನಗೆ. ಯಾಕೆಂದರೆ ಜನಸಾಮಾನ್ಯರು, ನಾನೂ ಒಬ್ಬ ಜನಸಾಮಾನ್ಯನೇ, ನಾನು ಫಸ್ಟ್ ಪಬ್ಲಿಕ್. ನಾನು ಚಿತ್ರನಟ ಬೈ ಪ್ರೊಫೆಷನ್ನು, ಬಟ್ ಐ ಆಮ್ ಆಲ್ಸೋ ಪಬ್ಲಿಕ್. ಇವತ್ತು ನನಗೆ 40 ನಿಮಿಷ ಟ್ರಾಫಿಕಲ್ಲಿ ನಿಲ್ಲಿಸ್ತಾರೆ. ಏನಕ್ಕೆ ನಿಲ್ಲಬೇಕು ಪಬ್ಲಿಕ್ಕು? ಯಾರಿಗೋಸ್ಕರ ನಿಲ್ಲಬೇಕು ಪಬ್ಲಿಕ್ಕು? ನಮ್ಮಿಂದ ನೀವು, ನಿಮ್ಮಿಂದ ನಾವಲ್ಲ. ಇವತ್ತೊಬ್ಬ ಸೆಂಟ್ರಲ್ ಮಿನಿಸ್ಟ್ರು ವಿಧಾನಸೌಧಕ್ಕೆ ಬಂದು ಅಲ್ಲಿಂದ ಹೋಗ್ತಾನೆ ಅಂದರೆ ಅವನ ಹೆಸರು ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಏಕವಚನದಲ್ಲೇ ಹೇಳ್ತೀನಿ ಅವನು ಅಂತ. ಅವನ ಹೆಸರು ಹೇಳೋಕ್ಕೆ ಇಷ್ಟ ಇಲ್ಲ ನನಗೆ. ಇವತ್ತು ಜನಸಾಮಾನ್ಯರಿಗೆ ಕಷ್ಟ ಕೊಟ್ಕೊಂಡು ಇವರು ಝೀರೋ ಟ್ರಾಫಿಕಲ್ಲಿ ಇವ್ರುಗಳು ಓಡಾಡಿಕೊಂಡು ರಾಜಾರೋಷವಾಗಿದ್ದಾರೆ. ಜನರ ಕಷ್ಟ ಯಾರು ಕೇಳ್ತಾರೆ ಇವರು? ಇವತ್ತು ನನಗೆ ಬೇಜಾರಾಗಿದ್ದೇನೆಂದರೆ ಟ್ರಾಫಿಕಲ್ಲಿ ನಿಂತಾಗ ಒಂದಲ್ಲ ಎರಡು ಆ್ಯಂಬುಲೆನ್ಸ್ ಸೈರನ್ ಹೊಡ್ಕೋತಾ ಇದ್ರೂ ಕೇರ್ ಮಾಡದೇ ನಿಂತಿರೋವಂಥ ಪ್ರತಿಯೊಬ್ಬರು ಟ್ರಾಫಿಕ್ ಪೊಲೀಸವರು. ನಾನಿವತ್ತು ಅಫ್ಕೋರ್ಸ್ ಪಾಪ ಅವ್ರದ್ದೇನು ತಪ್ಪಿಲ್ಲ. ನಾನು ಕಾನ್ಸ್ಟೇಬಲ್ಗೆ ಹೋಗಿ ಹೇಳಿದೆ, ಸರ್ ನಮ್ಮನ್ನು ನಿಲ್ಲಿಸ್ಕೊಳ್ಳಿ ಪರವಾಗಿಲ್ಲ, ಟ್ರಾಫಿಕ್ ಕ್ಲಿಯರ್ ಮಾಡಿ, ಆ್ಯಂಬುಲೆನ್ಸ್ ಯಾರು ಹೋಗಲಿ. ಆ್ಯಂಬುಲೆನ್ಸ್ ಕ್ಲಿಯರ್ ಮಾಡೋಕ್ಕೆ, ಟ್ರಾಫಿಕ್ಕೆ ಕ್ಲಿಯರ್ ಮಾಡೋಕ್ಕಾಗ್ತಾಯಿಲ್ಲ ಅವ್ರ ಕೈಲಿ. ಇಲ್ಲ ಸರ್, ಪ್ರೋಟೋಕಾಲು ನಾನು ಬಿಡೋಕ್ಕಾಗಲ್ಲ. ನಮ್ಮನ್ನು ಬಿಡಬೇಡಿ ಸರ್, ಟ್ರಾಫಿಕ್ ಕ್ಲಿಯರ್ ಮಾಡಿ, ಆ್ಯಂಬುಲೆನ್ಸ್ ಹೋಗಲಿ ಅಂದರೆ ಕೇಳಲಿಲ್ಲ ಆತ.
ಇಲ್ಲ ಸರ್ ನನ್ನ ಕೆಲಸ ಹೋಗುತ್ತೆ, ನಂಗೆ ಮೇಲ್ಗಡೆಯಿಂದ ಆರ್ಡರ್ಸ್ ಬಂದಿದೆ. ಹೌದು, ಆರ್ಡರ್ಸ್ ನಮಗೂ ಗೊತ್ತು ನಿಮಗೆ ಬಂದಿದೆ ಅಂತ. ಮಾನವೀಯತೆ ಎಲ್ಲಿಗೆ ಹೋಯ್ತದು? ಇವತ್ತು ಇದೇ ನಾವು VIP ಸೋ ಕಾಲ್ಡ್ ಝೀರೋ ಟ್ರಾಫಿಕ್ ಮಾಡ್ಕೊಂಡು ಓಡಾಡ್ತಾರಲ್ಲ, ಒಂದು ದಿನ ನೀವು ನಮ್ಮ ಜೊತೆ ಕೂತ್ಕೊಂಡು ಟ್ರಾಫಿಕಲ್ಲಿ ಓಡಾಡಿ, ನಿಮಗೆ ಜನರ ಕಷ್ಟ ಏನು ಅಂತ ಗೊತ್ತಾಗುತ್ತೆ. ಇವತ್ತು ಗಂಟೆಗಟ್ಟಲೆ ನಾವು ಟ್ರಾಫಿಕಲ್ಲಿ ಕೂತ್ಕೊಂಡು ಅನುಭವಿಸೋರು, ನೀವು ಝೀರೋ ಟ್ರಾಫಿಕ್ ಮಾಡ್ಕೊಂಡು ಹೊರಟೋಗ್ತೀರಾ. ಅನುಭವಿಸೋರು ಯಾರು? ಜನಸಾಮಾನ್ಯರು ತಾನೇ. ಅದಕ್ಕೆ ನಾನು ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಡೈರೆಕ್ಟಾಗಿ ಕೇಳ್ಕೊತಾ ಇದ್ದೀನಿ. ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೂ ಇದನ್ನು ನಾನು ಗಮನಕ್ಕೆ ತರ್ತಾ ಇದ್ದೀನಿ. ಸಿದ್ದರಾಮಯ್ಯ ಅಣ್ಣ ಸರ್ಗೆ, ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಗೂ ನಾನು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಈ VIP ಕಲ್ಚರ್ನ ಇದು ತೆಗೀರಿ ಸರ್. ಯಾಕೆಂದರೆ ಇವತ್ತು ಆ ಆ್ಯಂಬುಲೆನ್ಸಲ್ಲಿ ಯಾರಿದ್ರೂ ಗೊತ್ತಿಲ್ಲ, ಗರ್ಭಿಣಿ ಇರ್ಬೋದು, ಹಾರ್ಟ್ ಪೇಷಂಟ್ ಇರ್ಬೋದು, ಅಥವಾ ಆಕ್ಸಿಡೆಂಟ್ ಆಗಿ ರಕ್ತ ಹೋಗಿ ಬ್ಲಡ್ ಲಾಸ್ ಆಗಿರೋಂಥ ಒಬ್ಬ ಆಕ್ಸಿಡೆಂಟ್ ಪೇಷಂಟ್ ಇರ್ಬೋದು, ಯಾರು ಬೇಕಾದ್ರೂ ಇರ್ಬೋದು, ಅಥವಾ ಕೋವಿಡ್ ಆಗಿರ್ಬೋದು, ಉಸಿರಾಟದ ಕಷ್ಟ ಇರ್ಬೋದು, ಯಾರಿಗೋ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಯಾರಿಗಾರು ಎಂಥವ್ರು ಬೇಕಾದ್ರೂ ಇರ್ಬೋದು ಆ್ಯಂಬುಲೆನ್ಸಲ್ಲಿ. ಸಪೋಸ್ ಗಾಡ್ ಫಾರ್ಬಿಡ್ ಅವ್ರದ್ದು ಯಾರ್ಯಾರು ಪ್ರಾಣ ಹಾನಿ ಆಯಿತು ಅಂದರೆ ಯಾರು ರೆಸ್ಪಾನ್ಸಿಬಿಲಿಟಿ ತೊಗೋತಾರೆ? ನೀವುಗಳು ತೊಗೋತೀರ ರೆಸ್ಪಾನ್ಸಿಬಿಲಿಟಿ? ಇಲ್ವಲ್ಲ. ಸೊ ದಯವಿಟ್ಟು ನಾನು ಇವತ್ತು ಕೇಳ್ಕೊಳ್ಳೋದು, ಆ VIP ಕಲ್ಚರ್ನ ಮೊದಲು ನಿಲ್ಲಿಸಿ. ಫಸ್ಟ್ ಪ್ರಿಫರೆನ್ಸ್ ಶುಡ್ ಬಿ ಗಿವನ್ ಟು ಪಬ್ಲಿಕ್, ಅದರಲ್ಲೂ ಫಸ್ಟ್ ಪ್ರಿಫರೆನ್ಸ್ ಶುಡ್ ಬಿ ಗಿವನ್ ಟು ದಿ ಆ್ಯಂಬುಲೆನ್ಸ್ಗೆ ಏನಕ್ಕೆ ಪ್ಲಸ್ ಅಂತ ಹಾಕೋದು? ಆ ಪ್ಲಸ್ ಮುಂದೆ ಬೇರೆ ಎಲ್ಲ ಮೈನಸ್. ಫಸ್ಟ್ ಆದ್ಯತೆ ಯಾವತ್ತು ಆ್ಯಂಬುಲೆನ್ಸ್ಗೆ. ಅದರಲ್ಲೂ ನಮ್ಮ ಪಬ್ಲಿಕ್ ಅವ್ರಿಗೆ ಭಾಳಷ್ಟು ಜನ ಟ್ರೈ ಮಾಡಿದ್ರು. ಪಬ್ಲಿಕ್ ಆ ಕಡೆ ಓಡಾಕೆ ಜಾಗನೇ ಇಲ್ಲ. ಅಲ್ಲಿ ಪಕ್ಕ ಕಾರು, ಈ ಕಡೆ ಕಾರು, ಆ ಕಡೆ ಬಸ್ಸು, ಈ ಕಡೆ ಲಾರಿ, ಎಲ್ಲಿ ಜಾಗ ಮಾಡ್ತೀರಾ? ಅನ್ಲೆಸ್ ಆ್ಯಂಡ್ ಅಂಟಿಲ್ ನಾವು ಕಾರ್ ಬಿಡಲಿಲ್ಲ ಅಂದಿದ್ರೆ ಯಾರು ಮುಂದೆ ಬಿಡೋಕ್ಕಾಗ್ತಾನೇ ಇಲ್ಲ ಆ್ಯಂಬುಲೆನ್ಸ್ಗೆ. ಹೋಗಲಿ ನಾವು ಬ್ರೇಕ್ ಮಾಡ್ಕೊಂಡು ಹೋಗೋಣ ಅಂದರೆ ಆ ಕಡೆಯಿಂದ ಕಾನ್ವಾಯ್ ಬರ್ತಾ ಇದೆ. ವಾಟ್ ಈಸ್ ದಿಸ್ ಕಲ್ಚರ್? ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಕಲ್ಚರ್ ಎಟ್ ಆಲ್. ಬೇರೆ ಯಾವ ದೇಶದಲ್ಲೂ ಈ ಕಲ್ಚರ್ ಇಲ್ಲ. ಈಗ ತಾನೇ ನಾನು ಬೇರೆ ದೇಶದಿಂದ ಬಂದೆ, ಆ ದೇಶ ಎಲ್ಲಿದ್ದು ಹೋಗಿದ್ದೆ ಅಂತ ಬೇಡ, ಆ ದೇಶದಿಂದ ಬಂದೆ. ಆ ದೇಶಗಳಲ್ಲಿ ಯಾವುದೂ ಈ ಕಲ್ಚರ್ಗಳಿಲ್ವಲ್ಲ. ನಮ್ಮ ದೇಶದಲ್ಲಿ ಮಾತ್ರ ಯಾಕೆ ಈ ಕಲ್ಚರು? ಏನು ನೀವೆಲ್ಲ ಮೇಲಿಂದ ಇಳಿದು ಬಂದವರ? ಜನ ಟ್ಯಾಕ್ಸ್ ಕಟ್ತಾ ಇದ್ದಾರೆ ತಾನೆ, ರೋಡ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ ತಾನೆ, ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ ತಾನೆ. ನಮಗೆ ಯಾಕೆ ರೀ ಈ ಪ್ರಾಬ್ಲಮ್ಮು? ನಮಗೆ ಯಾಕೆ ಈ ಪನಿಷ್ಮೆಂಟು? ನಾವು ಯಾಕೆ ನಿಂತ್ಕೋಬೇಕು ಟ್ರಾಫಿಕಲ್ಲಿ? ನೀವು ನಿಂತ್ಕೊಳ್ಳಿ, ಜನ ಹೋದ್ಮೇಲೆ ನೀವು ಹೋಗಿ. ನಿಮ್ಮಿಂದ ನಾವಲ್ಲ, ನಮ್ಮಿಂದ ನೀವು. ಸೊ ದಯವಿಟ್ಟು ನಾನು ಪ್ರತಿಯೊಬ್ಬರಿಗೂ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಇದನ್ನು ಈ VIP ಕಲ್ಚರ್ನ ಫಸ್ಟ್ ನಿಲ್ಲಿಸಿ. ಸರ್, ನಿಮ್ಮ ಸಿನಿಮಾ 100 ಡೇಸ್ಗಿನ್ನ ಜಾಸ್ತಿನೇ ಓಡಲಿ ಸರ್. ನಾನು ಪ್ರಿಡಿಕ್ಟ್ ಮಾಡೋಕ್ಕೂ ಹೋಗಲ್ಲ, ಹೇಳೋಕ್ಕೂ ಹೋಗಲ್ಲ. ಕಲೆಕ್ಷನ್ ಕೂಡ ತುಂಬ ಚೆನ್ನಾಗೇ ಮಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾಟೇರ ಹೇಗೆ ಮಾಡ್ತು, ನಿಮ್ಮ 5D ಸಿನಿಮಾ ಕೂಡ ಕರ್ನಾಟಕದ ಏನೇನು ಥಿಯೇಟರ್ ಇದೆ ಎಲ್ಲರನ್ನೂ ಆವರಿಸ್ಕೊಂಡು ಅಬ್ಬರಿಸಲಿ. ಜನ ಎಲ್ಲ ನಿಮ್ಮನ್ನು ಎತ್ಕೊಂಡು ಕೊಂಡಾಡಲಿ, ಶಿಳ್ಳೆ ಹೊಡಿಲಿ. ಈ ಮೂಲಕ ಮತ್ತೊಂದು ಸಕ್ಸಸ್ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಒಬ್ಬ ವಿಸ್ತಾರ ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯ. ಥ್ಯಾಂಕ್ ಯು ಸರ್. ಇದಿಷ್ಟು ನಟ ಆದಿತ್ಯ ಅವರ ಮಾತಾಗಿದ್ದು. ಕ್ಯಾಮ್ರಾಮನ್ ಶರತ್ ಜೊತೆ ಕೀರ್ತಿ ಬಾಚಲ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.